ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹೇಳ್ತಾ ಇರೋ ಟಾಪಿಕ್ ಬಂದು ಮಹಿಳೆಯರಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳೋ ಒಂದು ಸಿಂಪ್ಟಮ್ ಲಕ್ಷಣ ಏನು ಅಂತಂದರೆ ಲೋಯರ್ ಅಬ್ಡೋಮಿನ್ ಪೇನ್. ಕೆಳಭಾಗದಲ್ಲಿ ಹೊಟ್ಟೆ ನೋವು ತುಂಬ ಜಾಸ್ತಿ ಇರುತ್ತೆ. ಅದು ಯಾವ್ಯಾವ ಸಿಸ್ಟಮ್ಮಿಂದ ತೊಂದರೆ ಅಥವಾ ಏನೇನು ಕಾಸ್ಗಳಿದ್ದಾಗ ಹೊಟ್ಟೆ ನೋವು ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲಿಗೆ ಈ ಯಾವ್ಯಾವ ಸಿಸ್ಟಮ್ ಇನ್ವಾಲ್ವ್ ಆಗಿದೆ ಅದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ರೀಪ್ರೊಡಕ್ಟಿವ್ ಸಿಸ್ಟಮಿಂದ, ಡೈಜೆಸ್ಟಿವ್ ಸಿಸ್ಟಮಿಂದ, ಹಾಗೆ ಯೂರಿನರಿ ಸಿಸ್ಟಮಿಂದ, ಈ ಮೂರು ಸಿಸ್ಟಮಿಂದ ನಮಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ಮೊದಲಿಗೆ ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಏನೆಲ್ಲ ಕಾರಣಗಳಿಂದ ಹೊಟ್ಟೆ ನೋವು ಬರುತ್ತೆ ನೋಡೋಣ. ಮೊದಲಿಗೆ ಬಂದುಬಿಟ್ಟು ಮೆನ್ಸ್ಟ್ರಲ್ ಕ್ರ್ಯಾಂಪ್ಸ್ ಅಂತ ಹೇಳ್ತೀವಿ. ಮೆನ್ಸ್ಟ್ರಲ್ ಕ್ರ್ಯಾಂಪ್ಸು ಅಂತಂದರೆ ಪಿರಿಯಡ್ಸ್ ಬಂದಾಗ ಹೊಟ್ಟೆ ನೋವು ಇರೋದು, ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಇರುತ್ತೆ. ಬಹಳ ಜನಕ್ಕೆ ಪಿರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ, ಅದು ಒಂದು ರೀಸನ್. ನೆಕ್ಸ್ಟು ಪೆಲ್ವಿಕ್ ಇನ್ಫ್ಲಮೇಟ್ರಿ ಡಿಸೀಸ್. ಇನ್ಫೆಕ್ಷನ್ನು ಫೀಮೇಲ್ಸಲ್ಲಿ ರೀಪ್ರೊಡಕ್ಟಿವ್ ಆರ್ಗನ್ಸಲ್ಲಿ ಏನಾಗುತ್ತೆ ಅಂತಂದರೆ ಸ್ವೆಲ್ಲಿಂಗ್ ಬರೋದ್ರಿಂದ ನಾವು PID ಅಂತ ಹೇಳ್ತೀವಿ. ಆ್ಯಂಡ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರೆಗ್ನೆನ್ಸಿ ಆಗಿರ್ತಕ್ಕಂಥ ಪ್ಲೇಸು ಯುಟ್ರಸ್ ಬಿಟ್ಟು ಬೇರೆ ಯಾವ ಜಾಗದಲ್ಲೂ ಆದರೂ ಕೂಡ ಅದಕ್ಕೆ ನಾವು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಆ ಟೈಮಲ್ಲೂ ಕೂಡ ನಿಮಗೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಇರುತ್ತೆ. ಸೊ ಮತ್ತು ಈ ಎಲ್ಲ ಕಾರಣಗಳಿಂದ ಇನ್ನೂ ಒಂದು ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಹೇಳಬೇಕಂದ್ರೆ ಓವರಿಯನ್ ಸಿಸ್ಟ್ಸ್ ಅಂತ ಹೇಳ್ತೀವಿ. ಓವರಿಯನ್ ಸಿಸ್ಟ್ಸ್ ಅಂತಂದರೆ ಒಂದು ಫ್ಲೂಯಿಡ್ ಫಿಲ್ಡ್ ವಿತ್ ಸಿಸ್ಟ್ಸ್ ಆಗಿರುತ್ತೆ. ಆ ಸಿಸ್ಟ್ ಆಗಿರೋದ್ರಿಂದ ಹೊಟ್ಟೆ ನೋವು ಬರೋದು, ಕೆಳಭಾಗದಲ್ಲಿ ಹೊಟ್ಟೆ ನೋವು ಕಾಣಿಸ್ಕೊಳ್ಳೋದು. ಹಾಗೆ ಎಂಡಿಯೋಮೆಟ್ರಿಯಾಸಿಸ್ ಅಂತ ಹೇಳ್ತೀವಿ. ಎಂಡೋಮೆಟ್ರಿಯಾಸಿಸ್ ಅಂತಂದರೆ ಟಿಶ್ಯೂ ಏನಿರುತ್ತಲ್ಲ, ಒಂದು ಸ್ಮಾಲ್ ಅಮೌಂಟ್ ಆಫ್ ಟಿಶ್ಯೂಸ್ ಗ್ರೋತ್ ಆಗಿರುತ್ತೆ ಔಟ್ಸೈಡ್ ದ ಯುಟ್ರಸ್. ಸೊ ಆ ಕಾರಣಗಳಿಂದನೂ ಹೊಟ್ಟೆ ನೋವು ತುಂಬ ಜಾಸ್ತಿ ಇರುತ್ತೆ. ಇದೆಲ್ಲ ರೀಪ್ರೊಡಕ್ಟಿವ್ ಸಿಸ್ಟಮ್ಗೆ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಹಾಗೆ ನಾನು ನಿಮಗೆ ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ಹೇಳಿದೆ. ಈಗ ನಾನು ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಡೈಜೆಸ್ಟಿವ್ ಸಿಸ್ಟಮಲ್ಲಿ ನಮಗೆ ಯಾವ ಕಾರಣಕ್ಕೆ ಲೋಯರ್ ಅಬ್ಡಮಿನ್ ಪೇನ್ ಬರುತ್ತೆ ಅಂತಂದರೆ ಕಾನ್ಸ್ಟಿಪೇಷನ್ ಆಗಿರಬಹುದು, ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಆಗಿರಬಹುದು, ಹಾಗೆ ಅಪೆಂಡಿಸೈಟಿಸ್ ಆಗಿರಬಹುದು, ಹಾಗೂ ಡೈವರ್ಟಿಕ್ಯುಲರ್ ಡಿಸೀಸ್ ಅಂತ ಹೇಳ್ತೀವಿ. ಕಾನ್ಸ್ಟಿಪೇಷನ್ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಲಬದ್ಧತೆ. ಹಾಗೆ IBS ಪ್ರಾಬ್ಲಮ್ ಇರೋರು ಅಂದರೆ ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಇದ್ದವ್ರಿಗೂ ಸಮ್ಟೈಮ್ಸ್ ಲೂಸ್ ಮೋಷನ್ ಆಗ್ತಿರುತ್ತೆ, ಸಮ್ಟೈಮ್ಸ್ ಕಾನ್ಸ್ಟಿಪೇಷನ್ ಆಗ್ತಿರುತ್ತೆ. ಈ ಥರ ಪ್ರಾಬ್ಲಮ್ ಇದ್ದವ್ರಿಗೂ ಲೋಯರ್ ಅಬ್ಡೋಮಿನ್ ಪೇನ್ ಇರುತ್ತೆ. ಹಾಗೆ ಅಪೆಂಡಿಸೈಟಿಸ್ ಆಗೋದು ನಿಮಗೆ ಯಾವ ರೀಸನಲ್ಲಿ ಜಾಸ್ತಿ ಪೇನ್ ಬರ್ತಿರುತ್ತೆ ಅಂದರೆ ಲೋಯರ್ ಅಬ್ಡೋಮಿನಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಪೇನ್ ಬರುತ್ತಿರುತ್ತೆ. ರೈಟ್ ಸೈಡ್ ಆಫ್ ದ ಲೋಯರ್ ಅಬ್ಡೋಮಿನ್ ಪೇನ್ ಇದೆ, ತುಂಬ ಸಿಕ್ಕಾಪಟ್ಟೆ ಹೊರಳಾಡ್ತಿದ್ದಾರೆ ಅಂತಂದರೆ ಇಟ್ ಮೈಟ್ ಬಿ ಅಪೆಂಡಿಸೈಟಿಸ್ ಅಂತ. ಹಾಗೆ ಡೈವರ್ಟಿಕ್ಯುಲರ್ ಡಿಸೀಸಸ್ ಅಂತ ಹೇಳ್ತೀವಿ. ಇದು ಯೂಶುವಲಿ ಆಗೋದು ಲೋಯರ್ ಲೆಫ್ಟ್ ಅಬ್ಡೋಮಿನಲ್ಲಿ ಪೇನ್ ಜಾಸ್ತಿ ಇದೆ. ಲೆಫ್ಟ್ ಅಬ್ಡೋಮಿನಲ್ಲಿ ಪೇನ್ ಜಾಸ್ತಿ ಇದೆ, ಕೆಳಗಡೆ ಹೊಟ್ಟೆ ಭಾಗದಲ್ಲಿ ಎಡಗಡೆಗೆ ಹೊಟ್ಟೆ ನೋವು ತುಂಬ ಜಾಸ್ತಿ ಬರ್ತಾ ಇದೆ ಅಂತಂದಾಗ ಇದನ್ನು ನಾವು ಒಂದು ಡಿಸೀಸ್ ಅಂತ ತಿಳ್ಕೊಬೋದು. ಹಾಗೆ ನಾನು ನಿಮಗೆ ಯೂರಿನರಿ ಸಿಸ್ಟಮ್ ಬಗ್ಗೆನೂ ಹೇಳ್ತಾ ಹೋಗ್ತೀನಿ. ಯೂರಿನರಿ ಸಿಸ್ಟಮಲ್ಲಿ ಏನೆಲ್ಲ ಆದರೆ ನಮಗೆ ಕೆಳಗಿನ ಭಾಗದಲ್ಲಿ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ ಅಂತಂದರೆ UTI, ಬ್ಲ್ಯಾಡರ್ ಇನ್ಫೆಕ್ಷನ್ ಇರ್ಬೋದು, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಅಂದರೆ ಬರ್ನಿಂಗ್ ಮ್ಯೂಚುರೇಷನ್ ಇರಬಹುದು. ನಾನು ನಿಮಗೆ 3 ಅದರಲ್ಲಿ ಹೇಳ್ತೀನಿ. ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ನಲ್ಲಿ ಅರ್ಜೆನ್ಸಿ, ಫ್ರೀಕ್ವೆನ್ಸಿ ಹಾಗೂ ಹೆಸಿಟೆನ್ಸಿ ಅಂತ ಹೇಳ್ತೀವಿ. ಅರ್ಜೆನ್ಸಿ ಅಂತಂದರೆ ನೀವು ತುಂಬ ಅರ್ಜೆಂಟಾಗಿ ಯೂರಿನ್ ಬರ್ತಾ ಇರುತ್ತೆ, ಅದಕ್ಕೆ ಅರ್ಜೆನ್ಸಿ ಅಂತ ಹೇಳ್ತೀವಿ. ಫ್ರೀಕ್ವೆನ್ಸಿ ಅಂದರೆ ತುಂಬ ಫಾಸ್ಟಾಗಿ ಯೂರಿನ್ ಬರ್ತಾ ಇರೋದು. ಹಾಗೆ ಹೆಸಿಟೆನ್ಸಿ ಅಂದರೆ ಯೂರಿನ್ ಬರುತ್ತೆ ಅಂತ ನಿಮಗೆ ಫೀಲ್ ಆಗುತ್ತೆ, ಬಟ್ ನೀವು ಹೋದಾಗ ನಿಮಗೆ ಯೂರಿನ್ ಸರಿಯಾಗಿ ಆಗೋದಿಲ್ಲ. ಈ 3 ರೀಸನ್ಗಳು UTIಯಲ್ಲಿ ಕಾಮನ್ ಆಗಿರುತ್ತೆ. ಹಾಗೂ ಇನ್ನೊಂದು ಏನಂದರೆ ಕಿಡ್ನಿ ಸ್ಟೋನ್ಸ್ ಅಂತ ಹೇಳ್ತೀವಿ. ಕಿಡ್ನಿ ಸ್ಟೋನ್ಸ್ ಆದಾಗೂ ನಿಮಗೆ ಈ ಥರ ಪೇನ್ ಇರುತ್ತೆ. ಪೇನ್ ಯಾವ ಥರ ಇರುತ್ತೆ ಅಂತಂದರೆ ರೇಡಿಯೇಟಿಂಗ್ ಪೇನ್ ಅಂತ ಹೇಳ್ತೀವಿ. ಬೆನ್ನಿಂದ ಹಿಡಿದು ನಿಮಗೆ ಯೂರಿನ್ ಮಾಡೋ ಜಾಗ ಕಡೆ ನಿಮಗೆ ಡ್ರ್ಯಾಗಿಂಗ್ ಪೇನ್ ಇರುತ್ತೆ. ಅದರ ಜೊತೆಗೆ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ಸ್ವಲ್ಪ ಜನಕ್ಕೆ ವಾಮಿಟ್ ಆಗುತ್ತೆ ಕೂಡ. ಸೊ ಇದೆಲ್ಲ UTIಯಿಂದ. ಸೊ ಹಾಗಾದರೆ ನೀವು ಯಾವ ಟೈಮಲ್ಲಿ ಯಾವ ಎಮರ್ಜೆನ್ಸಿ ಟೈಮಲ್ಲಿ ನೀವು ಡಾಕ್ಟರ್ಸ್ನ ಹೋಗಿ ಭೇಟಿ ಆಗಬೇಕು ಅದನ್ನು ನಾನು ನಿಮಗೆ ತಿಳಿಸ್ತೀನಿ. ಸಡನ್ನಾಗಿ ಸಿವಿಯರ್ ಪೇನ್ ಬಂದಿದೆಯಪ್ಪ,
ಬೆಳಿಗ್ಗೆಯಿಂದ ಪೇನ್ ಇಲ್ಲ, ಸಡನ್ನಾಗಿ ಪೇನ್ ಬಂದ್ಬಿಡ್ತು, ಹಾಗೆ ಆ ಟೈಮಲ್ಲಿ ನೀವು ಬೇಗ ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ಮತ್ತು ಪೇನ್ ಇದ್ದು ವಾಮಿಟಿಂಗ್ ಇದೆ ಅಂತಂದಾಗ, ಫೀವರ್ ಇದೆ ಅಂತಂದಾಗ ನೀವು ಬೇಗ ಹೋಗಿ ಡಾಕ್ಟ್ರನ್ನ ಭೇಟಿ ಆಗಬೇಕು. ಮತ್ತು ಪ್ರೆಗ್ನೆನ್ಸಿ ಇದೆ ಅಂಥವ್ರಿಗೆ ಹೊಟ್ಟೆ ನೋವು ಬರ್ತಾ ಇದೆ ಅಂದವರು ಕೂಡ ಬೇಗ ಹೋಗಿ ಡಾಕ್ಟ್ರನ್ನ ಭೇಟಿ ಆಗಬೇಕು. ಹಾಗೆ ಪೇನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರೇಡಿಯೇಟಿಂಗ್ ಅಂತ ಹೇಳ್ತೀವಿ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗ್ತಾ ಇದೆ, ಒಂದು ಟೈಮ್ ಇಲ್ಲಿತ್ತು ಒಂದು ಟೈಮ್ ಇಲ್ಲಿತ್ತು, ಈ ಥರ ಪೇನ್ ರೇಡಿಯೇಟಿಂಗ್ ಆಗ್ತಾ ಇದೆ ಅಂತಂದರೂ ಕೂಡ ನೀವು ಬೇಗ ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ಮತ್ತು ಅದರ ಜೊತೆಗೆ ಬ್ಲಡ್ ಮಿಕ್ಸ್ಡ್ ವಿತ್ ಸ್ಟೂಲ್ ಆ್ಯಂಡ್ ಯೂರಿನ್ ಅಂತಂದರೆ, ನೀವು ಟಾಯ್ಲೆಟ್ ಹೋಗಿರ್ತೀರ, ಆ ಟೈಮಲ್ಲಿ ನಿಮಗೆ ಬ್ಲಡ್ ಬೀಳೋದು ಕಾಣಿಸುತ್ತೆ, ಯೂರಿನಿಗೆ ಹೋಗಿರ್ತೀರಿ, ಆ ಟೈಮ್ ನಿಮಗೆ ಯೂರಿನ್ ಮಿಕ್ಸ್ಡ್ ವಿತ್ ಬ್ಲಡ್ ಬಂದಿರುತ್ತೆ, ಆ ಟೈಮಲ್ಲಿ ನೀವೇನು ಮಾಡಬೇಕು, ಬೇಗ ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ಇದು ಎಲ್ಲದರ ಜೊತೆಗೆ ಹಾಗಾದರೆ ಮನೆಯಲ್ಲಿ ನಾವು ಏನು ಮಾಡ್ಕೋಬೋದು, ಯಾವ ಟೈಮಲ್ಲಿ ನಾವು ಮನೆಯಲ್ಲಿ ಟ್ರೀಟ್ಮೆಂಟ್ ತೊಗೋಬೋದು ಅಂತಂದರೆ, ತುಂಬ ಸ್ಮಾಲ್ ಅಮೌಂಟ್ ಆಫ್ ಎಪಿಗ್ಯಾಸ್ಟ್ರಿಕ್ ಪೇನ್ ಇದೆ, ಬಹಳ ಅಷ್ಟು ನಿಮಗೆ ಯಾವುದೋ ಒಂದು ಅಸಿಡಿಟಿ ಆಗುವಂಥ ಪದಾರ್ಥಗಳನ್ನ ನೀವು ತೊಗೊಂಡಿದ್ದೀರಾ, ನಿಮಗೆ ಆ ಪೇನು ತುಂಬ ಟಾಲರೇಬಲ್ ಇದೆ ಅಂತಂದಾಗ ನೀವು ಏನು ಮಾಡಬೇಕು, ಲೋಯರ್ ಅಬ್ಡೋಮಿನ್ ಪೇನ್ ಇದ್ದಾಗ ಹಾಟ್ ವಾಟರ್ ಬ್ಯಾಗ್ ಯೂಸ್ ಮಾಡ್ಬೋದು ಪೇನ್ ರಿಲೀಫಿಗೆ. ಹೈಡ್ರೇಷನ್ ಮಾಡ್ಕೋಬೇಕು, ಹೈಡ್ರೇಷನ್ ಅಂದರೆ ತುಂಬ ಪ್ಲೆಂಟಿ ಆಫ್ ಫ್ಲೂಯಿಡ್ಸ್ ತೊಗೊಳ್ಳಿ. ಮತ್ತು ಅದರ ಜೊತೆಗೆ ನೀವೇನು ಮಾಡಬೇಕು, ಸ್ಮಾಲ್ ಅಮೌಂಟ್ ಆಫ್ ಫುಡ್ ವಿಚ್ ಈಸ್ ವೆರಿ ಲಿಕ್ವಿಡಿ ಫಾರ್ಮ್ ಆ್ಯಂಡ್ ಡೈಜೆಸ್ಟ್ ಆಗುವಂಥ ಪದಾರ್ಥಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ತಗೋಬೇಕು. ಹಾಗೆ ಈ ಎಲ್ಲ OTC ಮೆಡಿಸನ್ಸು ತೊಗೋಬೋದು. OTC ಮೆಡಿಸನ್ಸ್ ಅಂತಂದರೆ ನೀವು ಆ್ಯಂಟಾಸಿಡ್ ಇರ್ಬೋದು, ಆ್ಯಂಟಿಪೈರೆಟಿಕ್ ಇರ್ಬೋದು, ಆ್ಯಂಟಿಸ್ಪ್ಯಾಸ್ಮೋಡಿಕ್ ಇರ್ಬೋದು. ಇಟ್ಸ್ ಫಾರ್ 1 ಡೋಸ್ ಓನ್ಲಿ. ನಿಮಗೆ ಆರಾಮ ಅನಿಸಿಲ್ಲ ಅಂತಂದಾಗ ಬೇಗ ಬಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ನಿಮಗೆ ಈಗ ತಿಳಿತಲ್ಲ ಹೇಗೆ ಅಂಥೇಳಿ, ಏನೆಲ್ಲ ಸಿಮ್ಟಮ್ಸ್ ಇರಬೇಕು, ಯಾವ ಸಿಮ್ಟಮ್ಸ್ ಇದ್ದರೆ ನೀವು ಬೇಗ ಎಮರ್ಜೆನ್ಸಿ ಡಾಕ್ಟ್ರನ್ನ ಭೇಟಿ ಆಗಬೇಕು, ಯಾವೆಲ್ಲ ಸಿಮ್ಟಮ್ಸ್ ಇದ್ದರೆ ನೀವು ಮನೆಯಲ್ಲೇ ಸಣ್ಣ ಪುಟ್ಟ ಟ್ರೀಟ್ಮೆಂಟ್ಗಳನ್ನ ಮಾಡ್ಕೋಬಹುದು ಅಂತ. ಹೀಗೆ ನಿಮಗೇನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ, ಯಾವುದೇ ಒಂದು ಪ್ರಾಬ್ಲಮಿಂದ ನಿಮಗೆ ಸೊಲ್ಯೂಷನ್ ಬೇಕು ಅಂತಂದರೆ ನೀವು ಒಂದು ಮೆಸೇಜ್ ಹಾಕಿ, ನಾನು ಅದರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ಧನ್ಯವಾದ.